ಇವಾಗ ಎಲ್ಲರೂ ಸೇರಿ ನಾವು ಒಂದು ಸಣ್ಣ ಆಟ ಆಡಕತ್ತೀವಿ. ಅದೇನಂದ್ರೆ ಚೀಟಿ ಆಟ. ಅದು ಯಾರಿಗೆ ಫಸ್ಟ್ 25 ಮ್ಯಾಚಸ್ ಆಡೋದಿರ್ತೈತಿ. ಅದ್ರೊಳಗೆ ರಾಜಾರಾಣಿ ಅಂತ ಮತ್ತು ಅದು ಸಪ್ರೇಟ್ ಆಟ ಇರ್ತೈತಿ. ಆಟ ಆಡೋಕ್ಕಿಂತ ಫಸ್ಟ್ ನಾವು ಈ ಥರ ಹೆಸರು ಬರ್ಕೊಂಡಿರ್ತೀವಿ. ಇದು ಸುಪ್ರೀತ ಐತಿ, ಇದು ಖುಷಿ ಐತಿ, ಇದು ಕೃತಿಕಾ ಐತಿ, ಇದು ನನ್ನ ಹೆಸರು ಐತಿ. ಹಿಂಗೆ ಟಚ್ ಮಾಡಿ ನಂದು ಫಸ್ಟ್ ಆಗೈತೆ, ನಿಂದು ಫಸ್ಟ್ ಆಗೈತೆ ಅಂತ ಯಾರು ಎಬ್ಬಿಸ್ತಿರ್ತಾರೆ ಹಕ್ಕಿಕತ್ ನಂಗೆ ಗೊತ್ತಿದ್ದದೇ ಐತಿ. ನಾನು ಇವಾಗ ಕೈ ಹೊಡಿತೀನಿ ಅಂತ ಇವ್ರಿಗೆ ಹಿಂಟ್ ಕೊಟ್ಟಂಗೆ ಇಲ್ಲಿ ಕೊಡಕ್ಕೆ ತೋಡ್ರಿ. ಇಲ್ಲಿ ಇದೇ ಥರನ ಹಿಂಟ್ ಕೊಡ್ತಿರ್ತಾರೆ. 4ನೇದವ್ರಾದ್ರೆ ಇವ್ರಂಗೆ ಕುಂತಿರ್ತಾರೆ ಸೇಮ್ ಈಗ ಅನ್ಕೋತಿ ಕುಂತಿರ್ತಾರೆ ಅಷ್ಟೇ. ಇವಾಗ ಒಂದು ಸಣ್ಣದು ಕಂಟೆಂಟ್ ರೀಲ್ ಮಾಡೋಕೆ ಟೆರಸ್ ಮೇಲೆ ಹೋಗ್ಬೇಕು. ಅದು ಏನಂದ್ರೆ ಕಂಟೆಂಟ್ ಟ್ರೆಡಿಷ್ನಲ್ ಡ್ರೆಸ್ ಮೇಲೆ ಐತಿ. ಅದು ಭಾಳ ದಿವಸದಿಂದ ಆಸೆ ಐತ್ರಿ ಈ ಥರ ಒಂದು ರೀಲ್ಸ್ ಮಾಡ್ಬೇಕಂತ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಚೆಲುವಿನ ಬಲೆಯಲಿ ಒಲವಿನ ಮೀನು ಚೆಲುವಿನ ಊರಿದ ಮತ್ತು ಇವತ್ತು ನಮ್ಮ ತಂಗಿನೂ ಬಂದು ಜಾಯ್ನ್ ಆಗ ನಮ್ಮ ಜೊತೆ ಎಂಜಾಯ್ ಮಾಡೋಕೆ ಹಾಲಿಡೇ ಸೂಟಿನ. ಇವಾಗ ಎಲ್ಲರೂ ಸೇರಿ ನಾವು ಒಂದು ಸಣ್ಣದು ಆಟ ಆಡಕತ್ತೀವಿ. ಅದೇನಂದ್ರೆ ಚೀಟಿ ಆಟ. ಅದು ಯಾರಿಗೆ ಅಂದ್ರೆ ಉತ್ತರ ಕನ್ನಡದವ್ರಿಗೆ ಅಷ್ಟು ಗೊತ್ತಿರ್ತೈತಿ. ಅದು ಯಾವ ಥರ ಆಡೋದಂದ್ರೆ 4 ಚೀಟಿನ ಸೇಮ್ ಆಗಿ ಮ್ಯಾಚ್ ಮಾಡಿ ಫಸ್ಟ್ ಯಾರು ನೆಲಕ್ಕೆ ಕೈ ಹೊಡಿತಾರೆ ಅವ್ರಿಗೆ 1000 ಇರ್ತೈತಿ. ಸೆಕೆಂಡ್ ಹೊಡೆದವ್ರಿಗೆ 500 ಇರ್ತೈತಿ. ಥರ್ಡ್ ಹೊಡೆದವ್ರಿಗೆ 200 ಇರ್ತೈತಿ. ಲಾಸ್ಟಿಗೆ ಹಾಕಿದವ್ರಿಗೆ 0 ಇರ್ತೈತಿ. ಆ್ಯಂಡ್ ಇವಾಗ ಈ ಥರ ಅವ್ರು ರೆಡಿಯಾಗಿ ಕುಂತಾರೆ ಆಡೋಕೆ. ಇವಾಗ ಆಡೋಣ, ಮಸ್ತ್ ಮಜಾ ಮಾಡೋಣ. ಇದೋ ಒಂದು ಸಪ್ರೇಟಾಗಿ ವ್ಲಾಗ್ ಇರ್ತೈತಿ. ಫಸ್ಟ್ 25 ಮ್ಯಾಚಸ್ ಆಡೋದಿರ್ತೈತಿ. ಅದ್ರೊಳಗೆ ರಾಜಾರಾಣಿ ಅಂತ ಮತ್ತು ಅದು ಸಪ್ರೇಟ್ ಆಟ ಇರ್ತೈತಿ. ಅದನ್ನು ನಮಗೆ ಯಾರಿಗೂ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಭಾಳ ಲೇಟ್ ಆಗುತ್ತೆ ರೀ ಅದು ಆಡೋಕೆ. ಈಗ ನಾವು ಉತ್ತರ ಕರ್ನಾಟಕದಲ್ಲಿದ್ದ ನಾ ಹೇಳ್ಕೊಡಕತ್ತೀನಿ ಇವರಿಗೆ. ಇವ್ರು ಯಾರಿಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ವೇಟ್ ಮಾಡ್ತಾಯಿರಿ, ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಮಸ್ತ್ ಮಜಾ ಮಾಡೋಣ. ನೋಡ್ತಾಯಿರಿ, ಕಾಯ್ತಾಯಿರಿ. ಆಟ ಆಡೋಕ್ಕಿಂತ ಫಸ್ಟ್ ನಾವು ಈ ಥರ ಹೆಸರು ಬರ್ಕೊಂಡಿರ್ತೀವಿ. ಇದು ಸುಪ್ರೀತ ಐತಿ, ಇದು ಖುಷಿ ಐತಿ, ಇದು ಕೃತಿಕಾ ಐತಿ, ಇದು ನನ್ನ ಹೆಸರು ಐತಿ. ಇದು ಫಸ್ಟ್ ಈ ಥರ ಬರ್ಕೋಬೇಕು. ಆಮೇಲೆ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬರ್ತಾರೆ ಇಲ್ಲೆಲ್ಲ ಹಚ್ಕೋಬೇಕು ನಂಬರ್ಸ್. ಲಾಸ್ಟಿಗೆ ಟೋಟಲ್ ಮಾಡಬೇಕು. ಅದ್ರೊಳಗೆ ಗೆದ್ದಾರ ಫಸ್ಟ್ ರಾಜ ಆಗ್ತಾನೆ, ಸೆಕೆಂಡ್ ರಾಣಿ ಆಗ್ತಾರೆ, ಥರ್ಡ್ ಪೊಲೀಸ್ ಆಗ್ತಾನೆ, ಫೋರ್ತ್ ಕಳ್ಳ ಆಗಿರ್ತಾನೆ. ಆ್ಯಂಡ್ ಹಿಂಗೆ ಮಸ್ತ್ ಮಜಾ ಬರ್ತೈತೆ ರೀ. ಫಸ್ಟ್ ಯಾರು ಹೊಡಿತಾರೆ ಯಾರಿಲ್ಲ ಅನ್ನೋದು ಕ್ಯೂರಿಯಾಸಿಟಿ ಇರ್ತೈತಿ. ಇದ್ರೊಳಗೆ ಮತ್ತು ಗಿಮಿಗೂ ನಡೆಸ್ತಿರ್ತಾರೆ. ಯಾವ ಥರ ಅಂದ್ರೆ ಹಿಂಗೆ ಟಚ್ ಮಾಡಿ ನಂದು ಫಸ್ಟ್ ಆಗೈತೆ, ನಿಂದು ಫಸ್ಟ್ ಆಗೈತೆ ಅಂತ ಯಾರು ಎಬ್ಬಿಸ್ತಿರ್ತಾರೆ ಹಕ್ಕಿಕತ್ ನಂಗೆ ಗೊತ್ತಿದ್ದದೇ ಐತಿ. ವೇಟ್ ಮಾಡ್ತಾಯಿರಿ, ತೋರಿಸ್ತಾ ಇರ್ತೀನಿ ಅಂತ. ಭಾಳ ಕಾತರದಿಂದ ನಾವು ಕಾಯ್ತಾಯಿರೋ ಮ್ಯಾಚ್ ಇವಾಗ ಸ್ಟಾರ್ಟ್ ಆಕೈತೆ. ಅದು ಯಾವುದಂದ್ರೆ ಚೀಟಿ ಆಟ. ಫಸ್ಟ್ ನನ್ನ ತಂಗಿ ತೋರ್ತಾಳೆ. ಅದ್ರೊಳಗಡೆ ಪ್ರತಿಯೊಬ್ಬರು 4 ಚೀಟಿ ತೊಗೋಬೇಕು, ಮ್ಯಾಚ್ ಮಾಡಬೇಕು, ಕೈ ಹೊಡಿಬೇಕು. ಇದೇ ಥರನ ಪ್ರೊಸೆಸ್ ಇರ್ತೈತಿ. ನೋಡ್ತಾಯಿರಿ. ಗ್ಲುಕೋಸ್ ಈ ಥರ ಫಸ್ಟ್ ಮಾಡಬೇಕು. ಆಮೇಲೆ ಹಿಂಗೆ ತೂರ್ಬೇಕು. ಆಮೇಲೆ ಈ ಥರ 4 ಅಷ್ಟೇ ತೊಗೋಬೇಕು ನಾವು. ಈಗ 4 ಅಂದಾಗ ಕರೆಕ್ಟಾಗಿ 4 ಎಲ್ಲರ ಕಡೆಯೂ 4 ಇರ್ತಾವೆ. ಆ್ಯಂಡ್ ಅದನ್ನು ಕಾಣಲಾರ್ದಂಗೆ ಮುಚ್ಚಿಟ್ಕೋಬೇಕು ರೀ ಫಸ್ಟ್ಲಿ. ಮೇನ್ಲಿ ಅದು ಯಾರಿಗೂ ಕಾಣ್ತಿರ್ಬಾರ್ದು. ಆ್ಯಂಡ್ ಫಸ್ಟ್ ಯಾರು ಕೊಡಿಸ್ತಾರೋ ಅವರಿಗೆ ವಿನ್ ಆಗ್ತಿರ್ತೈತಿ ಮ್ಯಾಚ್. ಇವಾಗ ಅವ್ರು ಅದು ಇಟ್ಕೊಂಡು ಬೇರೆ ಕೊಡ್ತಿರ್ತಾರೆ. ನೆಕ್ಸ್ಟ್ ಇವರು ಹಂಗೆ ನನಗೇನು ಕೊಟ್ರಂದ್ರೆ ಇದು ಕೊಟ್ರೆ, ಸೊ ಅದನ್ನು ನಾವು ಇಲ್ಲಿ ಅದನ್ನು ಮ್ಯಾಚ್ ಮಾಡ್ತೀವಿ. ನೆಕ್ಸ್ಟ್ ಅದು ಇರ್ಲಾರ ನಾವು ಬೇರೆ ಕೊಡ್ತಿರ್ತೀವಿ. ಸೇಮ್ ಪ್ರೊಸೆಸ್. ಯಾರ ಕಡೆ ಒಂದೇ ಥರದ 4 ಚೀಟಿ ಆಗಿರ್ತಾವೆ ಅಲ್ಲಿವರೆಗೂ ಮಾಡಿದ ಮೇಲೆ ಹೊಡಿಯೋದು. ಇದೇ ಥರನ ಫಸ್ಟ್ ಈಕೆಗೆ ಟಾಸ್ ಆಗೈತೆ ತೋರಿಸಿ ಯಾವುದು ನೋಡ್ರಿ. ಆಕೆ ಎಲ್ಲನೂ ಸಿ ಕಲೆಕ್ಟ್ ಮಾಡ್ಯಾಳ, ಒಂದು ಬೇರೆ ಇರೋಂಗಿಲ್ಲ. ಸೊ ಇದೇ ಥರ ನಾವು ಅಷ್ಟು ಸೇಮಾಗಿ ಕಲೆಕ್ಟ್ ಮಾಡಬೇಕು. ಆಮೇಲೆ ಈ ಥರ ಕೈ ಹೊಡಿಬೇಕು. ಅವ್ರ ಕೈ ಕೆಳಗಡೆನ ನಮ್ಮ ಖುಷಿದೈತಿ, ಆಕೆ ಕೆಳಗೆ ನಂದೈತಿ, ಆಮೇಲೆ ನನ್ನ ತಂಗಿದೈತಿ. ಅಂದರೆ ಮೀನ್ಸ್ ಇವ್ರಿಗೆ 1000, ಇವರಿಗೆ 500, ನನಗೆ 200, ಇವರಿಗೆ 0. ಹಿಂಗೆ ಲಾಸ್ಟ್ವರೆಗೂ ಆಟ ಆಡೋದು. ಎಲ್ಲಿವರೆಗೂ ಅಂದ್ರೆ ಒಂದು 15 ಮ್ಯಾಚಸ್ 25 or 15 ಮ್ಯಾಚಸ್ ಆಡೋದು. ಲಾಸ್ಟಿಗೆ ಯಾರು ಜಾಸ್ತಿ ಆಗಿರ್ತಾವೆ ಅವರಿಗೆ 1000 ರಾಜ ಅನ್ನೋ ಪಟ್ಟ ಬರ್ತೈತಿ. ಸೆಕೆಂಡ್ ಆದವರಿಗೆ ರಾಣಿ ಅನ್ನೋ ಪಟ್ಟ ಬರ್ತೈತಿ. ಥರ್ಡ್ ಆದವರಿಗೆ ಪೊಲೀಸ್ ಅನ್ನೋ ಪಟ್ಟ ಬರ್ತೈತಿ. ಫೋರ್ತ್ ಆದವ್ರಿಗೆ ಕಳ್ಳ ಅಂತ ಬರ್ತೈತಿ. ಫಸ್ಟ್ ರೌಂಡ್ ಅಂತೂ ನನ್ನ ತಂಗಿ ಟಾಸ್ ಮಾಡಿದೆ. ಇವಾಗ ಸೆಕೆಂಡ್ ರೌಂಡ್ ನಮ್ಮ ಖುಷಿ ಮಾಡ್ತಾಳೆ. ಥರ್ಡ್ ರೌಂಡ್ ನಮ್ಮ ಕೃತಿಕಾ ಮಾಡ್ತಾಳೆ. ಫೋರ್ತ್ ರೌಂಡ್ ನಂತರ ನಾನು ಟಾಸ್ ಮಾಡ್ತೀನಿ. ಇದೇ ಥರನೇ ಹೋಗ್ತಾ ಇರುತ್ತೆ ಒಬ್ಬರಾದ್ಮೇಲೆ ಒಬ್ಬರು. ಅಂದರೆ ಇದ್ರೊಳಗೆ ಹೆಂಗೆ ಗಿಮಿಕ್ ನಡೀತೈತೆ ಅಂದ್ರೆ, ಇವಾಗ ನನ್ನ ಕಡೆ 4 ಮ್ಯಾಚಿಂಗ್ ಆಗ್ಯಾವಂದ್ರೆ ಈ ಥರ ಟಚ್ ಮಾಡೋದು. ಅಂದರೆ ಇವ್ರಿಗೆ ಹಿಂಟ್ ಕೊಟ್ಟಂಗೆ ನಾನು ಇವಾಗ ಕೈ ಹೊಡಿತೀನಿ ಅಂತ ಇವ್ರಿಗೆ ಹಿಂಟ್ ಕೊಟ್ಟಂಗೆ ಇಲ್ಲಿ ಕೊಡಕ್ಕೆ ತೋಡ್ರಿ. ಇಲ್ಲಿ ಇದೇ ಥರನ ಹಿಂಟ್ ಕೊಡ್ತಿರ್ತಾರೆ. ಇವಾಗ ನೆಕ್ಸ್ಟ್ ಈಕಿದ 1000 ಆಯ್ತು ನನಗೆ ಹಿಂಟ್ ಕೊಡ್ತಾಳೆ ಆಕೆ. ಮೀನ್ಸ್ ನಾನು ಸೋಲ್ಬಾರ್ದು ಅಂತ ಅವ್ರು ನನ್ನ ತಾಗಿಂತ ಏನು ನಡೆಯಂಗಿಲ್ಲ. ಕಪ್ಪಾಕ ಕೊಡ್ತಿರ್ತೀನಿ ನಾನು ಡೈರೆಕ್ಟಾಗಿ. ಮಾಡು ಇದು ಫ್ಯಾಮಿಲಿ. ಈ ಸಲ ನಂದು 1000 ಆಗೈತೆ ರೀ. ಅಂದರೆ ಯಾವ ಥರ ಅಂದ್ರೆ ತೋರಿಸ್ತೀನಿ ತಡ್ರಿ. ಬಿ ಎಲ್ಲ ಒಂದೇ ಥರ ಇದೇ ಥರನ ಸೇಮಾಗಿ ಕೂಡಿಸ್ಬೇಕು. ನಮ್ಮದು ಫಸ್ಟ್ ಆಗೈತಿ. ಸೆಕೆಂಡ್ ನಮ್ಮ ಖುಷಿಗಳ, ಥರ್ಡ್ ಈಕಿ, ಫೋರ್ತ್ ಇವ್ರು. ಆ್ಯಂಡ್ ಹೊಸ್ದಾಗಿ ಆಡಕತ್ತಾರೆ ರೀ ಫಸ್ಟ್ ಟೈಮ್. ಅವ್ರಿಗೇನೋ ಅಷ್ಟು ಗೊತ್ತಾಗತ್ತಿಲ್ಲ. ಯಾಕಂದ್ರೆ ಇವತ್ತು ಊರಿಂದ ಬಂದಾರಲ್ಲ. ಒಂದು 15 ಡೇಸ್ ಇಲ್ಲೇ ಇರ್ತಾರೆ. 15th ಡೇ ಅವ್ರು ಹೋಗೋ ಟೈಮ್ದಾಗ ಅವ್ರು ನಮ್ಕಿನ್ನ ಮಸ್ತಾಗಿ ಆಡ್ತಿರ್ತಾರೆ ಅಂತ ನಂಗೆ ಕನ್ಫರ್ಮ್ ಐತಿ. ಯಾಕಂದ್ರೆ ಉತ್ತರ ಕರ್ನಾಟಕ ನೀರು ಕುಡಿತಾರೆ ರೀ ಅವ್ರು. ಉತ್ತರ ಕರ್ನಾಟಕ ಅಂದ್ರೆ ಅದರ ತಿಳಿಯಂಗಿಲ್ಲ ಯಾರು. ವೇಟ್ ಮಾಡ್ತಾಯಿರಿ.
ತಾಳು ನಗತಾಳು ನೋಡ್ರಿ. ಈಗ ಇಷ್ಟೊತ್ತನ ಆಕಿಗೆ 0 ಬಿದ್ದಾವ ಅಂತ ಮುಖ ಮಾಡ್ಕೊಬೋತಿಲ್ಲ. ನಾ ಇಷ್ಟೊತ್ತನ ನಗ್ಸಿದ್ರು ನಕ್ಕಿಲ್ಲ. ಇವಾಗ ಆಕಿಗೆ ಒಂದು 1000 ಬಂದ್ಬಿಡ್ತೀರಿ. ಆಕಿಗೆ 1000 ಬಂದಿದ್ದಕ್ಕೆ ಈಗ ಫುಲ್ ನೀರು ಕುಡಿಯಕತ್ತ. ಈಗ ಚಂದ ಉಚ್ಚಮಂಗೆ ಮಾಡ್ತೀನಿ ನೋಡ್ರಿ, ನೋಡ್ತಾ ಇರ್ರಿ ಭರ್ಜರಿ. ಇದೊಂದು ಭಾರಿ ಮಜಾ ಬರ್ತಿರ್ತೆ ಈ ಆಟದಾಗ. ಎಲ್ಲರಿಗೂ ಉಚ್ಚಮಂಗೆ ಮಾಡಕ್ಕೆ ನೋಡ್ತೀರಿ. ಹುಲ್ಲು ಬನ್ಗೆ ಬರೀ ಇಂಥದೆಯಾ ಹಿಂಗೆ ನೋಡ್ರಿ, ಬರೀ ನಾ ಹಿಂಗೆ ಹುಚ್ಚಮಂಗೆ ಮಾಡ್ತಿರ್ತೀನಿ ಅವ್ರಿಗೆ. ಸೊ ಹಿಂಗೆ ಕೈ ಮಾಡ್ಬೇಕು. ನಮ್ದು 16 ಆಟ ಅಂದ್ರೆ ಮುಗಿದವ. ಈಗ ಲಾಸ್ಟ್ ಆಟ ಆಡೋಣ 17ನೇದ್ದು. ಯಾರು ಗೆಲ್ತಾರಂತ ಟೋಟಲ್ ಮಾಡೋಣ, ಮಸ್ತ್ ಮಜಾ ಮಾಡೋಣ. ಇದಾದ್ಮೇಲೆ ಒಂದು ಏನಾದ್ರು ಒಟ್ಟಿಗೆ ಏನೋ ಸ್ನ್ಯಾಕ್ಸ್ ಮಾಡಂಬ್ರಿ. ಹೊಟ್ಟೆ ಭಯಂಕರ ಬಿಡುತ್ತೆ. ಅದಾದ್ಮೇಲೆ ನಂದು ಇನ್ನೊಂದು ಶೂಟ್ ಐತೆ, ಅದೊಂದು ಮ್ಯಾಗ ಶೂಟ್ ಮಾಡೋಣ ಅಂತ ವೇಟ್ ಮಾಡ್ತಾಯಿರಿ, ಕಾಯ್ತಾಯಿರಿ. ಆ್ಯಂಡ್ ವಿನ್ನರ್ ಆದರಂತೂ ನಗ್ತಿರ್ತಾರೆ. ಸೆಕೆಂಡ್ ಬಂದವರು ಖುಷಿಯಾಗಿರ್ತಾರೆ. ಥರ್ಡ್ ಬಂದವರು ಸ್ವಲ್ಪ ಇರ್ತಾರೆ ರೀ. 4ನೇದವ್ರಾದ್ರು ಇವ್ರಂಗೆ ಕುಂತಿರ್ತಾರೆ. ಸೇಮ್ ಈಗ ಅನ್ಕೋತಿ ಕುಂತಿರ್ತಾರೆ ಅಷ್ಟೇ. ಫೈನಲಿ ರಿಸಲ್ಟ್ ಅಂದ್ರೆ ಬಂದೈತಿ. ಅದೇನಂದ್ರೆ ಸುಪ್ರೀತ್ ಅಂದು 3800 ಆಗೈತಿ, ಖುಷಿ 8700 ಆಗೈತಿ, ಕೃತಿಕಂದು 6300 ಆಗೈತಿ, ನಂದು 10300 ಆಗೈತಿ. ನಾನು ಫಸ್ಟ್ ರಾಜ ಆಗ್ತೀನಿ, ಆಮೇಲೆ ನೆಕ್ಸ್ಟ್ ಖುಷಿ ರಾಣಿ ಆಗ್ತಾಳೆ, ಥರ್ಡ್ ಕೃತಿಕ ಪೊಲೀಸ್ ಹಾಕ್ತಾಳೆ. ಹಲ್ ಕಿಸಿ ಆಗತ್ತವಳ್ರಿ. ಇಷ್ಟೊತ್ತನ ಕಣ್ಣ ನೀರಿದ್ದು ಈಗೆಲ್ಲ ಮತ್ತು ಗೆದ್ದೀನಿ. ಥರ್ಡ್ರ ಬಂದಿನಪ್ಪ ಅಂತ ಸ್ವಲ್ಪ ಖುಷಿ ಐತಿ. ಅದಕ್ಕೆ ಹಲ್ ಕಿಸಿ ಆಗತ್ತಾಳ್ರಿ. ಈಕೆ ನಮ್ಮ ತಂಗಿ ಹೊಸ್ದಾಗಿ ಆಡಕತ್ತಿಲ್ಲ, ಅದಕ್ಕೆ ಆಕೆಗೆ ಕಳ್ಳಿಗಳ ನಡೀತೈತೆ. ಅದ್ರೊಳಗೆ ನಮ್ದರಾಗ ಏನು ಭೇದ ಭಾವ ಅಂತ ಏನೂ ಇರೋಂಗಿಲ್ಲ. ಸುಮ್ಮ ಒಂದು ಎಂಟರ್ಟೈನ್ಮೆಂಟಾಗಿ ಆಡಕತ್ತಿದ್ವಿ, ಒಂದು ಬ್ಲಾಗ್ ಸಲುವಾಗಿ ಅಂತ ಆಡಕತ್ತಿದ್ವಿ. ಇಲ್ಲಿಗೆ ಆಟ ಅಂದ್ರೆ ಮುಗ್ದೈತಿ. ಆ್ಯಂಡ್ ಇದೇ ಥರ ಡೈಲಿ ವೀಡಿಯೋ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಈಗ ನಮ್ದು ಗೇಮ್ ಆಡೋದಂದ್ರೆ ಮುಗ್ದೈತಿ. ಯಾರ್ಯಾರು ವಿನ್ ಆಗ್ಯಾರ ಅನ್ನೋದು ನಿಮ್ಗೆ ಗೊತ್ತಿದ್ದೈತಿ. ಇವಾಗ ಒಂದು ಸಣ್ಣ ಕಂಟೆಂಟ್ ರೀಲ್ ಮಾಡೋಕೆ ಟೆರಸ್ ಮೇಲೆ ಹೋಗ್ಬೇಕು. ಅದು ಏನಂದ್ರೆ ಕಂಟೆಂಟ್ ಟ್ರೆಡಿಷ್ನಲ್ ಡ್ರೆಸ್ ಮೇಲೆ ಐತಿ. ಕ್ಯಾಮ್ರಾ ಕ್ಲೋಸ್ ಮಾಡ್ತೀನಿ, ತೆಗೆದ್ಲಿಕ್ಕೆ ನಾನು ರೆಡಿಯಾಗಿರ್ತೀನಿ, ನೋಡ್ತಾ ಇರಿ. ಸೊ ಫೈನಲಿ ನಾನು ಈ ಥರ ರೆಡಿಯಾಗಿನಿ. ಕೆಳಗಡೆ ಒಂದು ವೈಟ್ ಲುಂಗಿ ಮತ್ತು ಮ್ಯಾಗ ಬ್ಲ್ಯಾಕ್ ಶರ್ಟ್ ಹಾಕೊಂಡು ಇವಾಗ ಮ್ಯಾಗ ರೀಲ್ಸ್ ಮಾಡೋಕೆ ಹೊಂಟಿವಿ. ಅದು ಭಾಳ ದಿವಸದಿಂದ ಆಸೆ ಐತ್ರಿ ಈ ಥರ ಒಂದು ರೀಲ್ಸ್ ಮಾಡೋಕಂತ. ಸೊ ಮೊನ್ನೆಯಲ್ಲಿ ಶಾಬಾದಾಗೂ ಟ್ರೈ ಮಾಡಿದೆ, ಅದು ನನಗೆ ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ. ಸೊ ವಾಪಸ್ ಮತ್ತೆ ಮಾಡಕತ್ತೀವಿ, ಮಾಡೋಣ. ಅದಾದ್ಮೇಲೆ ಮತ್ತೆ ಏನಾದ್ರು ಒಂದು ಸ್ವಲ್ಪ ತಿನ್ನೋಕೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದು ಇವತ್ತಿನ ಡೇನ ಎಂಡ್ ಮಾಡೋಣ. ಭಾಳ ಮಸ್ತ್ ಮಜಾ ಮಾಡೀವಿ. ಆ್ಯಂಡ್ ನೋಡ್ತಾ ಇರಿ, ಕಾಯ್ತಾ ಇರಿ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರನೇ ವೀಡಿಯೋ ಬರ್ತಾ ಇರುತ್ತೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.